ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಅತಿಕಾಯ. ಅತಿಕಾಯನ ವಿಷಯ ನಮಗೆ ಸಿಕ್ಕೋದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 71ನೇ ಸರ್ಗದಲ್ಲಿ. ಅತಿಕಾಯ ಹೆಸರು ಹೇಳ್ದಂಗೆ ಇವನು ಬಹಳ ದೊಡ್ಡ ಒಂದು ದೇಹವನ್ನು ಉಳ್ಳವನಾಗಿರುತ್ತಾನೆ. ಇವನ ದೇಹ ಪರ್ವತ ಸದೃಶವಾಗಿರುತ್ತೆ. ಈಗಾಗಲೇ ಯುದ್ಧದಲ್ಲಿ ಕುಂಭಕರ್ಣ ಸತ್ತಾಗಿರುತ್ತೆ. ತನ್ನ ಚಿಕ್ಕಪ್ಪ ಸತ್ತೋಗಿದ್ದಾನಲ್ಲ ಅನ್ನೊಂದು ದುಃಖದಿಂದ ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವನು ಕೂಡ ಯುದ್ಧಕ್ಕೆ ಹೊರಡ್ತಾನೆ. ಇವನು ಯುದ್ಧಕ್ಕೆ ಹೋದಾಗ ಈ ವಾನರರಿಗೆಲ್ಲ ಹೇಗೆ ಅನಿಸ್ಬಿಡುತ್ತೆ ಅಂತಂದರೆ, ಕುಂಭಕರ್ಣನೇ ಮತ್ತೆ ಎದ್ದು ಬಂದ್ಬಿಟ್ನೇನೋ ಅಂತ ಅಷ್ಟು ಹೆದರಿಕೆ ಆಗ್ಬಿಡುತ್ತೆ ಇವ್ರಿಗೆ. ಇವರೆಲ್ಲ ಓಡ್ ಹೋಗಿ ಶ್ರೀರಾಮಚಂದ್ರನ ಆಶ್ರಯ ಪಡಿತಾರೆ. ಆವಾಗ ಶ್ರೀರಾಮಚಂದ್ರ ಒಮ್ಮೆ ನೋಡ್ತಾನೆ. ನೋಡಿದಾಗ ತುಂಬ ತೇಜಸ್ವಿಯಾಗಿರ್ತಾನೆ, ತುಂಬ ಪ್ರಕಾಶಮಾನವಾಗಿರ್ತಾನೆ. ಇವನು ಎಷ್ಟು ತೇಜಸ್ವಿಯಾಗಿರ್ತಾನೆ ಅಂತಂದರೆ ಶ್ರೀರಾಮಚಂದ್ರನೇ ಹೇಳ್ತಾನೆ, ಇವನ ಕಣ್ಣುಗಳೇನು ಸಿಂಹದ ಕಣ್ಣಿನಷ್ಟು ತೇಜಸ್ವಿಯಾಗಿದೆಯಲ್ಲ ಇವನ ಕಣ್ಣು, ಇವನು ಎಷ್ಟು ಪ್ರಕಾಶಮಾನವಾಗಿದ್ದಾನೆ ಅಂದರೆ ಸೂರ್ಯ ಮೋಡದಿಂದ ಎದ್ದು ಬರ್ತಿರುವಂಥ ಒಂದು ಸೂರ್ಯನ ಥರ ಕಾಣಿಸ್ತಿದ್ದಾನಲ್ಲ, ಈ ವೀರ ನಿಶಾಚರ ಯಾರು ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ವಿಭೀಷಣನ ಹತ್ರ ಕೇಳ್ತಾನೆ. ಆವಾಗ ವಿಭೀಷಣ ಇವನ ವಿಷಯವಾಗಿ ಹೇಳ್ತಾನೆ. ಅಂದರೆ ಇವನು ಅತಿಕಾಯ ರಾವಣನ ಪತ್ನಿಯರಲ್ಲಿ ಒಬ್ಬಳಾದ ಧಾನ್ಯಮಾಲಿನಿ ಅನ್ನೋಳ ಅಲ್ಲಿ ಹುಟ್ಟಿದಂಥ ಮಗ. ಇವನು ಅತಿ ಶೂರನಾಗಿರ್ತಾನೆ. ಇವನಿಂದಾಗಿಯೇ ಈ ಲಂಕೆ ಒಂದು ರಕ್ಷಿತವಾಗಿರುತ್ತೆ. ಲಂಕೆ ಸುರಕ್ಷಿತವಾಗಿರೋದಕ್ಕೆ ಕಾರಣನೇ ಇವನು ಅಂತ ವಿಭೀಷಣ ಹೇಳ್ತಾನೆ. ಮತ್ತು ವಿಭೀಷಣ ಏನು ಹೇಳ್ತಾನೆ ಅಂತಂದರೆ, ಇವನು ವೃದ್ಧ ಸೇವೆಯಾಗಿದ್ದಾನೆ, ವೇದಶಾಸ್ತ್ರಗಳ ಅಧ್ಯಯನ ಮಾಡಿದ್ದಾನೆ. ಹಾಗಲ್ಲದೆ ಇವನು ಯುದ್ಧದಲ್ಲಿ ಇವನು ಎದುರಿಗೆ ಫೈಟ್ ಮಾಡಿ ಅದವ್ರನ್ನ ಮಾತ್ರ ಕೊಲ್ತಾನೆ, ಬೇರೆಯವ್ರನ್ನ ಕೊಲ್ಲೋದಿಲ್ಲ ಇವನು. ಈ ಥರ ಒಂದು ನಿಯಮಗಳನ್ನ ಕೂಡ ಪಾಲಿಸುವಂಥವನಾಗಿರ್ತಾನೆ ಈ ಅತಿಕಾಯ. ಇದನ್ನ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ. ಆಮೇಲೆ ಹಾಗೆ ಹೇಳಿದಾಗ ಇವನು ಬರ್ತಾನೆ ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು. ಅತಿಕಾಯ ಯುದ್ಧಕ್ಕೆ ಬಂದವನು ಈ ವಾನರನ್ನೆಲ್ಲ ನೋಡ್ಬಿಟ್ಟು, ನಾನು ಈ ಪ್ರಾಣಿಗಳ ಹತ್ರ ಎಲ್ಲ ನಾನು ಸಾಧಾರಣ ಪ್ರಾಣಿಗಳ ಹತ್ರ ಎಲ್ಲ ಯುದ್ಧ ಮಾಡೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಇದು ಲಕ್ಷ್ಮಣ ಏನು ಇಂಥ ದುರಹಂಕಾರಿ, ಅಲ್ಲಿ ದುರಹಂಕಾರ ಆಗೋಯ್ತಲ್ಲಿ. ದುರಹಂಕಾರ ಬಂತು ಅಂತಂದರೆ ಸಾವಂತೂ ನಿಶ್ಚಯ. ಸೊ ಇವನು ದುರಹಂಕಾರದಿಂದ ಹೇಳ್ತಿದ್ದಾನಲ್ಲ, ನಾನು ಇವನ್ನ ಕೊಲ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಇವನ ಎದುರಿಗೆ ಯುದ್ಧಕ್ಕೆ ಹೋಗ್ತಾನೆ. ಆವಾಗ ಇವನು ಹೇಳ್ತಾನೆ, ನೀನು ಚಿಕ್ಕ ಮಗು, ನೀನು ನಡಿ, ನಾನು ನಿನ್ನ ಜೊತೆ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನು ಆ ನಿಶಾಚರ ಹೇಳ್ತಾನೆ. ಅಂದರೆ ಆ ರಾಕ್ಷಸ ಹೇಳ್ತಾನೆ, ಅತಿಕಾಯ ರಾಕ್ಷಸ ಹೇಳ್ತಾನೆ. ಆವಾಗ ಲಕ್ಷ್ಮಣ, ನೀನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಹಾಗೆ ನಾನು ನಿನ್ನ ಕಣ್ಣಿಗೆ ನಾನು ಚಿಕ್ಕ ಒಂದು ಮಗು ಥರ ಅನಿಸಿರ್ಬೋದು, ಆದರೆ ನೀನು ಒಂದ್ಸಲ ನನ್ನ ಜೊತೆ ಯುದ್ಧ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಅವನ ಜೊತೆ ಯುದ್ಧಕ್ಕೆ ಕರೀತಾನೆ. ಹಾಗೆ ಯುದ್ಧ ಮಾಡಬೇಕಾದ್ರೆ ಇಬ್ರಿಗೂ ತುಂಬ ದೊಡ್ಡ ಫೈಟಿಂಗ್ ಆಗುತ್ತೆ. ಏನು ಮಾಡಿದ್ರೂ ಕೂಡ ಲಕ್ಷ್ಮಣನಿಗೆ ಅತಿಕಾಯನ್ನ ಆಗೋದಿಲ್ಲ. ಯಾಕೆ ಅಂದರೆ ಇವನು ಬ್ರಹ್ಮನಿಂದ ವರ ಪಡೆದಿರ್ತಾನೆ. ದೇವದಾನವರಿಂದ ಇವನಿಗೆ ಮೃತ್ಯು ಬರಲ್ಲ. ಅಂದರೆ ಇವನು ಅವಧ್ಯನಾಗಿರ್ತಾನೆ. ಅದೊಂದೇ ಅಲ್ಲ, ಜೊತೆಗೆ ಬ್ರಹ್ಮನಿಂದ ತುಂಬ ಅಸ್ತ್ರಗಳನ್ನೆಲ್ಲ ಇವನು ತಪಸ್ ಮಾಡಿ ಪಡ್ಕೊಂಡಿರ್ತಾನೆ. ಅದು ಅಲ್ಲದೆ ಇವನ ಹತ್ರ ಒಂದು ಕವಚ ಇರುತ್ತೆ, ಬ್ರಹ್ಮ ಕೊಟ್ಟಿರೋ ಕವಚ. ಸೊ ಆ ಕವಚ ಇರೋದ್ರಿಂದ ಆಗ್ಬಿಟ್ಟು ಈ ಲಕ್ಷ್ಮಣ ಏನು ಮಾಡೋದು, ಎಷ್ಟು ಒಳ್ಳೆ ಒಂದು ಬಾಣಗಳನ್ನ ಬಿಟ್ಟರು ಕೂಡ ಇವನ್ನ ಸಾಯಿಸೋಕ್ಕಾಗಿರೋದಿಲ್ಲ. ಆವಾಗ ವಾಯುದೇವರು ಬಂದ್ಬಿಟ್ಟು ಲಕ್ಷ್ಮಣಗೆ ಹೇಳ್ತಾನೆ, ನೀನು ಏನು ಮಾಡಿದ್ರು ಇವನ್ನ ಸಾಯಿಸೋಕ್ಕಾಗೋದಿಲ್ಲ. ಯಾಕಂದರೆ ಇವನ ಹತ್ರ ಇರುವಂಥದ್ದು ದಿವ್ಯ ಕವಚ, ಇದನ್ನ ಅವನಿಗೆ ಕೊಟ್ಟಿರೋದು ಬ್ರಹ್ಮದೇವರು. ಹಾಗಾಗಿ ನೀನು ಬ್ರಹ್ಮಾಸ್ತ್ರ ಬಿಟ್ಟರೆ ಮಾತ್ರ ಇವನ್ನ ಸಾಯಿಸೋಕ್ಕಾಗೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಲಕ್ಷ್ಮಣ ಒಂದು ಬಾಣವನ್ನು ತೆಗೆದು ಬ್ರಹ್ಮಾಸ್ತ್ರದ ಮಂತ್ರವನ್ನು ಪಠಿಸಿ ಅದು ಆವಾಹನೆ ಮಾಡಿ ಆ ಬಾಣವನ್ನು ಇವನ ಮೇಲೆ ಬಿಟ್ಟ ನಂತರ ಇವನು ಲಕ್ಷ್ಮಣನಿಂದ ಹತನಾಗ್ತಾನೆ. ಇದಿಷ್ಟು ಇವತ್ತಿನ ವಿಷಯ. ಮುಂದಿನ ವಿಷಯ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.